ಶ್ರೀಗುರುಭ್ಯೋ ನಮಃ. ಅತ್ರಾಹ ನಾಯಂ ಜೀವೇಶ ಭೇದ ವಿಪದೇಶಃ ಸಾಧೀಯಾನ್. ಈ ಭೇದ ವಿಪದೇಶಾಚ ಅನ್ನೋ ಸೂತ್ರಕ್ಕೆ ಸಂಬಂಧಪಟ್ಟಂತೆ ತತ್ವಪ್ರದೀಪ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಇತ್ತೀಚ ಸರ್ವಜೀವೇಭ್ಯೋ ಭೇದ ವ್ಯಪದೇಶಃ, ಎಲ್ಲ ಜೀವರಿಂದಲೂ ಭಗವಂತನಿಗೆ ಭೇದವನ್ನು ಹೇಳಿದ್ದಾರೆ ಅನ್ನೋವರಿಗೆ ಭಾಗ ಸಮಾಪ್ತ ಆಗಿತ್ತು. ಅಲ್ಲಿ ಹೀಗೊಂದು ಪ್ರಶ್ನೆ, ಅತ್ರ ಆಹ ಅಂದ್ರೆ ಪೂರ್ವ ಪಕ್ಷಿ ಆಹ ಅಂತ ಅರ್ಥ. ಜೀವೇಶ ಭೇದ ವ್ಯಪದೇಶ ಅಂತ ನೀವೇನು ಹೇಳಿದ್ರಿ, ಜೀವನಿಗೂ ಈಶನಿಗೂ ಪರಸ್ಪರ ಭೇದ, ಜೀವನಿಗೂ ಪರಸ್ಪರ ಭೇದ ಇತ್ಯಾದಿ, ಅದು ಸರಿಯಲ್ಲ. ಯಾಕೆ? ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ತದ್ಯೋಹಂ ಸೋಸೌ ಯೋಸೌ ಸೋಹಂ ಯೋಸಾವಸೌ ಪುರುಷ ಸೋಹಂ ಅಸ್ಮಿ ಇತ್ಯಾದಿ ಶ್ರುತಿಗಳು ಅಭೇದವನ್ನೇ ಹೇಳ್ತಾ ಇವೆ. ಶ್ರುತಿಗಳಿಂದ ಅಭೇದದ ನಿರ್ಧಾರವೇ ಆಗ್ತಾ ಇದೆ. ಅವಧಾರಣ ಅಂದ್ರೆ ನಿರ್ಧಾರ. ತತ್ವಮಸಿ ಅನ್ನೋ ಶಬ್ದಕ್ಕೆ, ತತ್ವಮಸಿ ಅನ್ನೋ ವೇದವಾಕ್ಯಕ್ಕೆ ಅರ್ಥ ಗೊತ್ತಿದೆ ಎಲ್ರಿಗೂ. ನೀನು ಆ ಬ್ರಹ್ಮನೇ ಆಗಿದ್ದೆ. ಮುಂದೆ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನು ಬ್ರಹ್ಮನೇ ಆಗಿದ್ದೇನೆ. ಮುಂದೆ ತದ್ಯೋಹಂ ಸೋಸೌ, ನಾನೇನಿದ್ದೇನೆ ಸೋಸೌ, ನಾನು ಅವನೇ ಆಗಿದ್ದೇನೆ. ಅದೇ ಹಿಂದೆ ಮುಂದಾಗಿದೆ ಅಷ್ಟೆ. ಯೋಸೌ, ಯಾರು ಅವನು ಇದ್ದಾನೋ ಅವನೇ ನಾನು, ಇದಂತ ಹೀಗರ್ಥ. ಅದರಲ್ಲಿ ಇದು ಯಾವ ಉಪನಿಷತ್ತಿಂದ ನಮ್ಗೆ ನೆನಪಿಲ್ಲ ಈ ನಡುವಿಂದ. ತತ್ವಮಸಿ ಛಾಂದೋಗ್ಯ, ಅಹಂ ಬ್ರಹ್ಮಾಸ್ಮಿ ಛಾಂದೋಗ್ಯ, ಯೋಸಾವಸೋ ಪುರುಷ ಸೋಹಮಸ್ಮಿ ಇದು ತೈತ್ರಿ ಇದ್ದಿರಬೇಕು. ಯೋಸಾವಸೌ ಅಥವಾ ಮೊದಲಿಂದ ಈಶಾವಾಸಿ ಇದ್ದಿರಬೇಕು. ಯೋಸಾವಸೌ, ಯಾವ ಈ ಪುರುಷ ಇದ್ದಾನೋ ನಾನು ಅವನೇ ಆಗಿದ್ದೇನೆ ಇತ್ಯಾದಿ ಶ್ರುತಿಗಳಿಂದ ಅಭೇದವೇ ತಿಳಿದು ಬರ್ತಾ ಇದೆ ಅಂತ ಪ್ರಶ್ನೆ. ನಹಿ ಏತಾಹ ಭೇದಂ ಅಣುಮಾತ್ರಮಪಿ ಸಹೇರನ್. ಇವ್ಯಾವ ಶ್ರುತಿಗಳು ಕೂಡ ಭೇದವನ್ನ ಸ್ವಲ್ಪ ಮಾತ್ರವೂ ಸಹಿಸೋದಿಲ್ಲ. ಸ್ಪಷ್ಟವಾಗಿ ಅಭೇದವನ್ನೇ ಹೇಳ್ತಾ ಇವೆ. ನಹಿ ಏತಾಹ ಭೇದ ಮಾತ್ರಂ ಅಣು ಮಾತ್ರಮಪಿ, ಸ್ವಲ್ಪವೂ ಕೂಡ. ಇವೆಲ್ಲ ಈ ವಾಕ್ಯಗಳಿವೆ ಅಲ್ಲ, ಪ್ರಾಯ ಇವೆಲ್ಲ ತ್ರಿವಿಕ್ರಮ ಪಂಡಿತರು ಅದ್ವೈತ ಗ್ರಂಥದಲ್ಲಿ ಎಲ್ಲಾದರೂ ಇದ್ದದ್ದು ವಾಕ್ಯಗಳಿದ್ದಿರ್ಬೇಕು. ಅದನ್ನು ಅವ್ರು ಓದ್ದವರಾದ್ರಿಂದ ಅವರಿಗೆ ಅದೇ ವಾಕ್ಯಗಳೇ ನೆನಪಿಗೆ ಬಂದಿವೆ. ಪೂರ್ವ ಪಕ್ಷದಲ್ಲಿ ಅವನ್ನೇ ಸೇರಿಸಿದ್ದಾರೆ. ಪೂರ್ವ ಅಪರ ಪರ್ಯಾಲೋಚನೆಯ ತತ್ರೈವ ತಾತ್ಪರ್ಯ ಅವಸಾನಾತ್. ಪೂರ್ವಾಪರ ಆ ಶ್ರುತಿಗಳ ಹಿಂದೂ ಮುಂದಿನ ಭಾಗಗಳನ್ನು ಗಮನಿಸಿದರೆ, ಪರ್ಯಾಲೋಚನೆ ವಿಮರ್ಶೆ ಮಾಡಿದರೆ, ತತ್ರೈವ ಆ ಅಭೇದದಲ್ಲಿಯೇ ತಾತ್ಪರ್ಯ ಅಂತ ಅನ್ನೋದು ಗೊತ್ತಾಗ್ತದೆ ಆ ಶ್ರುತಿಗಳಿಗೆ. ಆದ್ರಿಂದ ಏನ್ ಅರ್ಥ ಮಾಡಬೇಕು? ಸೂತ್ರದಲ್ಲಿ ಭೇದ ಹೇಳಲಿಲ್ಲ ಅಂತಲ್ಲ, ಪ್ರಶ್ನೆ ಬರ್ತದೆ. ಹಾಗಾದ್ರೆ ನೀವು ಅಭೇದ ಕಂಡುಕೊಂಡಿದ್ದೀರಲ್ಲ, ಆದ್ರೆ ಅದು ಹೇಗೆ ಸರಿ ಅಂತ ಪ್ರಶ್ನೆ ಬರ್ತದೆ. ಯಾಕೆಂದ್ರೆ ಸೂತ್ರ ಭೇದವನ್ನು ಹೇಳಿದೆಯಲ್ಲ, ಅದಕ್ಕೆ ಅವ್ರು ಹೇಳ್ತಾರೆ ಸೌತ್ರಮಪಿ ಭೇದ ವಿಪದೇಶಂ. ಸೂತ್ರದಲ್ಲಿ ಭೇದ ಹೇಳಿರಬಹುದು, ಆದರೆ ಆ ಭೇದ ವಿಪದೇಶವನ್ನು ಕೂಡ ನಾವು ಬೇರೆ ರೀತಿಯಾಗಿ ಹೊಂದಿಸ್ತೀವಿ. ಹೇಗೆ ಅಂದ್ರೆ, ನ ಪಾರಮಾರ್ಥಿಕ ಗೋಚರಂ ಅನುಜಾನೀಮಹೆ. ಅದು ಪಾರಮಾರ್ಥಿಕವಾದ ಭೇದ ವಿಷಯಕ ಅಲ್ಲ ಅಂತದ ತಾತ್ಪರ್ಯ. ಕಾಲ್ಪನಿಕ ಭೇದ ಅನುವಾದಿತ್ವಾತ್ ಸೂತ್ರಾಣ. ಸೂತ್ರಗಳು ಕಾಲ್ಪನಿಕವಾದ ಭೇದವನ್ನು ಅನುವಾದ ಮಾಡ್ತಾ ಇವೆ. ಪಾರಮಾರ್ಥಿಕ ಅಂತಾದ್ಮೇಲೆ, ಪಾರಮಾರ್ಥಿಕ ಅನ್ನೋದು ಭೇದಕ್ಕೆ ವಿಶೇಷಣ. ಭೇದ ಅಂತ ಅಲ್ಲಿ ನಡುವೆ ಇಲ್ಲ, ವಿಶೇಷ ಇಲ್ಲ. ಗೋಚರ ಅಂತಂದ್ರೆ ವಿಷಯ ಅಂತ ಅರ್ಥ. ಪಾರಮಾರ್ಥಿಕ ಭೇದ ಗೋಚರಂ, ಪಾರಮಾರ್ಥಿಕವಾದ ಭೇದವೇ ವಿಷಯವುಳ್ಳದ್ದಾಗಿದೆ ಅಂತ ನಾವು ಒಪ್ಕೊಳ್ಳೋದಿಲ್ಲ ಅಂತ ತಾತ್ಪರ್ಯ. ಕಾಲ್ಪನಿಕವಾದ ಭೇದವನ್ನೇ ಹೇಳ್ತಾ ಇವೆ. ಅಪರಥ ಕಥಮಿವ ಅರಚಿತಾನಾಂ ಶ್ರುತೀನಾಂ ಅವಿರೋಧ ಸುಸಾಧ್ಯ ಸ್ಯಾತ್ ಇತ್ಯತಃ. ವೇದಗಳೆಲ್ಲವೂ ಅಪೌರುಷೇಯ. ಅಪೌರುಷೇಯವಾದ್ರಿಂದ ಆ ಶ್ರುತಿಗಳಿಗೆ ವಿರೋಧ ಬರಬಾರ್ದಲ್ಲ. ಕೆಲವು ಕಡೆ ಭೇದವನ್ನು ಹೇಳುವಂತೆ ಕಾಣ್ತಿದೆ, ಕೆಲವು ಕಡೆ ಅಭೇದವನ್ನು ಹೇಳುವಂತೆ ಕಾಣ್ತೇವೆ. ಬೇರೆ ಯಾರ್ದೋ ಸಾಧಾರಣ ವ್ಯಕ್ತಿಗಳು ಮಾತಾಗಿದ್ರೆ ಅದನ್ನು ಹುಚ್ಚರ ಮಾತು ಅಂತ ತಳ್ಳಿ ಹಾಕಬಹುದಿತ್ತು, ಅಥವಾ ಒಂದು ಮಾತನ್ನು ಅಪ್ರಮಾಣ ಅಂತ, ಇನ್ನೊಂದು ಮಾತನ್ನು ಪ್ರಮಾಣ ಅಂತ ಹೇಳಬಹುದಿತ್ತು. ಆದ್ರೆ ಶ್ರುತಿಗಳಲ್ಲಿ ಈ ತರ ಹೇಳ್ತಿದ್ದಾರೆ ಅಂತಂದ್ರೆ, ಅಪೌರುಷೀಯವಾದ ಶ್ರುತಿಗಳಿಗೆ ಪ್ರಾಮಾಣ್ಯ ಇರೋದ್ರಿಂದ ಅವುಗಳಿಗೆ ಒಂದೇನಾದ್ರೂ ಹೊಂದಾಣಿಕೆ ಮಾಡಬೇಕು ಅಂದ್ರೆ ಅಭೇದ ಪಾರಮಾರ್ಥಿಕವಾದ ಅಭೇದ, ಭೇದವನ್ನು ಹೇಳಿದ್ರೆ ಅದು ಕಾಲ್ಪನಿಕವಾದ ಭೇದದ ಅನುವಾದ ಅಂತ ಹೀಗೆ ಅದನ್ನು ಹೊಂದಿಸಬೇಕು. ಇತ್ಯತಃ
ಹೀಗೆ ಪ್ರಶ್ನೆ ಬಂದ್ರೆ ನಚ ಅಂತ ಆಚಾರ್ಯರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅಭೇದವನ್ನು ಹೇಳ್ತಾ ಇಲ್ಲ ಈ ವೇದ ವಾಕ್ಯಗಳು ಯಾವುದೂ ಕೂಡ. ನಚ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ತದ್ಯೋಹಂ ಸೋಸೋ ಇತ್ಯಾದಿ ಯಾವ ವೇದ ವಾಕ್ಯಗಳಿಂದಲೂ ಕೂಡ ವಿರೋಧ ಅನ್ನುವುದಿಲ್ಲ. ಭೇದದ ಪ್ರತಿಪಾದನೆಗೆ ಯಾವುದೇ ವಿರೋಧವಿಲ್ಲ. ನಾಮಾನಿ ಸರ್ವಾಣಿ ಯಮಾವಿಶಂತಿ ಇತಿ ವಿಷ್ಣೋರೇವ ತತ್ಸತ್ ವಾಚ್ಯತ್ವ ಉಕ್ತೇ. ಇದನ್ನ ಈಗಾಗಲೇ ಜಯತೀರ್ಥ ಟೀಕಾದಲ್ಲಿ ನೋಡಿದರು. ಈ ವಿಷ್ಣು ಸಹಸ್ರನಾಮದಲ್ಲಿ ವಿಶ್ವಂ ವಿಷ್ಣುರ್ವ ಷಟ್ಕಾರ ಇತ್ಯಾದಿ ನಾಮಗಳೆಲ್ಲವೂ ಕೂಡ ಹೇಗೆ, ಶಬ್ದಗಳೆಲ್ಲವೂ ಕೂಡ ಹೇಗೆ ಭಗವಂತನ ನಾಮ ಆಗುತ್ತವೆ, ಅದರಂತೆ ಈ ತತ್ವಮಸಿ ಇತ್ಯಾದಿ ಈ ಎಲ್ಲ ವೇದ ವಾಕ್ಯಗಳು ಕೂಡ ಭಗವಂತನ ನಾಮಗಳನ್ನು ಒಂದಾದ್ಮೇಲೆ ಒಂದು ಹೇಳ್ತಾ ಇವೆ. ತತ್ ತ್ವಂ ಅಸಿ ಇತ್ಯಾದಿ ರೂಪವಾಗಿ. ಅದಕ್ಕೆ ಏನ್ ಆಧಾರ ಅಂದ್ರೆ ನಾಮಾನಿ ಸರ್ವಾಣಿ ಯಮಾವಿಶಂತಿ, ಎಲ್ಲ ನಾಮಗಳು ಕೂಡ ಯಾವ ಭಗವಂತನನ್ನ ಪ್ರವೇಶಿಸ್ತಾವೋ ತಮ್ಮೋಯ್ ವಿಷ್ಣು ಪರಮ ಉದಾಹರಂತಿ ಅಂತ ಅದರ ಆ ವೇದವಾಕ್ಯದ ಮುಂದಿನ ಭಾಗ. ಹೀಗೆ ವಿಷ್ಣುವೇ ಆಯಾ ಶಬ್ದಗಳಿಂದ ವಾಚ್ಯನಾಗಿದ್ದಾನೆ ಅಂತ ನಾವು ಅರ್ಥ ಮಾಡಬೇಕು. ತತ್ತತ್ ಶಬ್ದ ವಾಚ್ಯತ್ವೋಕ್ತೇ. ಇದು ನಾವೀಗಾಗಲೇ ಹಿಂದೆ ನೋಡಿದ್ದೀವಿ. ವಾಕ್ಯಗಳಿಗೆ ಎರಡೆರಡು ರೀತಿ, ಎಲ್ಲಾ ವೇದ ವಾಕ್ಯಗಳಿಗೆ ಎರಡು ರೀತಿಯಾದ ಸಮನ್ವಯ. ಈ ಅಗ್ನಿಮೀಳೆ ಪುರೋಹಿತಂ ಅಂತ ಹೀಗೆ ಬಂದ್ರೆ, ಪುರೋಹಿತಂ ನಮ್ಮೆಲ್ಲರಿಗೂ ಹಿತಕರನಾದ ಅಗ್ನಿಯನ್ನು ಈಳೆ ಸ್ತೋತ್ರ ಮಾಡ್ತೀನಿ ಅಂತ ವಾಕ್ಯ ಹೇಳಿ, ಆ ವಾಕ್ಯದ ಅರ್ಥವನ್ನು ಹೇಳಿ ಅದರ ತಾತ್ಪರ್ಯ ಭಗವಂತ ಅಂತ ಹೇಳುವುದು ಒಂದು ಅಭಿಪ್ರಾಯ. ಇನ್ನ ಅಗ್ನಿಂ ಅಂತ ಅನ್ನೋದು ಭಗವಂತನ ಹೇಳ್ತದೆ, ಈಳೆ ಅನ್ನೋದು ಭಗವಂತನ ಹೇಳ್ತದೆ, ಅದು ಕ್ರಿಯಾಪದವೇ ಅಲ್ಲ ಅಂತ ಹೇಳುವುದು ಇನ್ನೊಂದು ವಿಧಾನ. ಆ ಎರಡನೇ ವಿಧಾನ ಏನಿದೆಯಲ್ಲ ಅದನ್ನೇ ಇಲ್ಲಿ ಅನುಸರಿಸಿದ್ದಾರೆ. ತತ್ ತ್ವಂ ಅಸಿ ಯಾವುದು ಕೂಡ ಮಧ್ಯಮ ಪುರುಷದ ಏಕವಚನ ಅಂತ ತಿಳ್ಕೋಬೇಡಿ. ಅಸ್ಮಿ ಅನ್ನೋದು ಉತ್ತಮ ಪುರುಷದ ಏಕವಚನ ಅಲ್ಲ, ಎಲ್ಲವೂ ಕೂಡ ಭಗವಂತನ ನಾಮಗಳು. ಹೇಗೆ ಅಂದ್ರೆ ತತತ್ವಾತ್ ತತ್ ಹಿಂದೆ ಬಂದಿತ್ತು, ಆದ್ರೂ ಹೊಸಬರ ಅನುಕೂಲಕ್ಕಾಗಿ ಮತ್ತೊಂದ್ಸರಿ ಹೇಳ್ತಿದ್ದೇನೆ. ತತ್ ಅಂದ್ರೆ ಅದು ಅಂತ ಅರ್ಥ ಅಲ್ಲ. ತತ ಅಂದ್ರೆ ವ್ಯಾಪ್ತನಾದ್ರಿಂದ ಅವನನ್ನು ತತ್ ಅಂತ ಹೇಳ್ತಾರೆ. ತನು ವಿಸ್ತಾರೇನ ಧಾತುವಿನ ಅಕ್ತ ಪ್ರತ್ಯಯ ಅದು. ಮುಂದೆ ತ್ವಂ ಅಂತಿದೆ. ತ್ವಂ ಅಂದ್ರೆ ತವ ಅಂತ ಅರ್ಥ. ತ್ವಂ ಅಂತನಲ್ಲಿ ಒಂದೇ ಅಕ್ಷರವಾಗಿ ನಮ್ಗೆ ಕಾಣಿಸ್ತದೆ. ಅದನ್ನು ಬಿಡಿಸಿದ್ರೆ ತ ಮತ್ತು ವ ಅಂತಿದೆ. ಅದಕ್ಕೆ ತೇಜಃಪೂರ್ಣನಾದವನು, ಜ್ಞಾನದ ಬೆಳಕು ಇದ್ದವನು, ಜ್ಞಾನದ ಬೆಳಕಿನ ರೂಪ ಅಂತ ಹೀಗರ್ಥ. ದ್ವಿಷಿ ದೀಪ್ತವಂತ ಧಾತು ಇದೆ, ಆದ್ರಿಂದ ತವಹ ಅದೇ ತೇಜ. ಮುಂದೆ ತ್ವಂ ಅಂತಿದೆ. ತದ್ರೂಪತ್ವ ತ್ವಂ, ತತ್ ತ್ವಂ ಅಸಿ. ಅಲ್ಲಿ ತ್ವಂ ಅನ್ನುವಲ್ಲಿ ತ ಮತ್ತು ವ ಇದೆ. ನಾನು ತ್ವಿಷಿ ದೀಪ್ತವಂತ ಒಂದು ಹೇಳಿದೆ, ಇನ್ನೊಂದು ಹೇಳಿದ್ದಾರೆ. ಅಲ್ಲಿ ತ್ವ ಅನ್ನುವಲ್ಲಿ ಇಲ್ಲಿ ತವಹ ಅಂದ್ರೆ ತೇಜ, ತೇಜಸ್ಸು ಅಂತ ಅರ್ಥ. ತೇಜ ರೂಪನಾದ್ರಿಂದ ಅವನನ್ನು ತ್ವಂ ಅಂತ ಹೇಳ್ತಾರೆ. ಮುಂದೆ ಅಸನಾತ್ ಅಸಿನಾಮಾಸವ್ ಅಂತ ಗೀತಾ ಪ್ರಸ್ಥಾನದಲ್ಲಿ ಬಂದಿದೆ. ಇವೆಲ್ಲ ಕೆಲವು ಉಪನಿಷತ್ ಭಾಷೆಗಳಲ್ಲಿ ಬಂದಿದೆ. ಅಸನಾದ್ ಅಸಿನಾಮಾಸವ್, ಒಂದು ಕಡೆ ಸ್ಥಿರನಾಗಿ ಇರುವುದರಿಂದ ಅಂತ ಅಲ್ಲಿ ಪಾಠ ಇದೆ ನಂಗೆ ನೆನಪು. ಅಸನಾತ್ ಅದು ಅಸಭುವಿ ಧಾತುವಿನ ಲಿಟ್ ಪ್ರತ್ಯಯ ಅಂತ ಶಬ್ದ, ಆದ್ರೆ ಪಂಚಮಿ ವಿಭಕ್ತಿ ಏಕವಚನ. ಅಸಿ ಅಂತ ಅನ್ನೋದು ಭಗವಂತನ ಹೇಳುವ ರೂಪ, ಮಧ್ಯಮ ಪುರುಷ ಏಕವಚನ ಅಂತ ಅನ್ಕೋಬೇಡಿ ಅಂತ ತಾತ್ಪರ್ಯ. ಅಹೇಯತ್ವಾದ ಅಹಂ, ಅಹಂ ಅನ್ನೋದು ನಾನು ಅನ್ನೋದನ್ನು ಹೇಳುವುದಿಲ್ಲ. ಯಾವ ಭಗವಂತ ಯಾರಿಂದಲೂ ಬಿಟ್ಟಿರ್ಲಿಕ್ಕೆ ಯೋಗ್ಯನಲ್ಲವೋ, ಬಿಡಲ್ಪಡ್ಲಿಕ್ಕೆ ಯೋಗ್ಯನಲ್ಲವೋ ಅವನನ್ನ ಅಹೇಯ ಅಂತ ಹೇಳ್ತಾರೆ. ಅದರಿಂದ ಅಹಂ. ಅಥವಾ ನ ಹನ್ಯತೆ ಇತಿವ, ಯಾರಿಂದಲೂ ಕೊಲ್ಲಲ್ಪಡ್ಲಿಕ್ಕೆ ಅವನು ಯೋಗ್ಯನಲ್ಲ, ಅದರಿಂದ ಅಹಂ ಅಂತ ಅರ್ಥ. ಮುಂದೆ ಅಸ್ತೀತಿ ಮೇಯತ್ವಾತ್ ಅಸ್ಮಿ. ಅಸ್ಮಿ ಅನ್ನೋದು ಉತ್ತಮ ಪುರುಷ ಏಕವಚನ ಅಲ್ಲ. ಅಸ್ತಿ, ಈ ಜಗತ್ತಿನಲ್ಲಿ ಇರುವವನು ಅವನೊಬ್ಬನೇ, ಇರುವಂತಹ ಪ್ರಧಾನ ತತ್ವ ಅದು. ನಾಸ್ತೀತಿ ವೇದ್ಯನಲ್ಲ, ಅಸ್ತೀತಿ ಮೇಯ, ಅಸ್ತೀತಿ ವೇದ್ಯ. ಅಸ್ಮಿ ಎಂಬಲ್ಲಿ ಅಸದ್ಭುವಿ ಧಾತು, ಮೀ ಎಂಬಲ್ಲಿ ಮೇಯ, ಅವನು ತಿಳಿಯಲ್ಪಡ್ತಾನೆ ಎಂಬ ಧಾತು ಇದೆ. ಮೇಯತ್ವಾದ ಅಸ್ಮಿ. ಜ್ಞಾನ ರೂಪೋ ನಿಯಂತ್ರ ರೂಪಶ್ಚ. ಇನ್ನೂ ಒಂದು ಹೇಳ್ತಾರೆ, ಅಸ್ಥಿ ಅಂತ ಅನ್ನೋದಕ್ಕೆ ಅವನು ಜ್ಞಾನ ಸ್ವರೂಪನಾಗಿದ್ದಾನೆ ಮತ್ತು ನಿಯಂತ್ರ ಸ್ವರೂಪನಾಗಿದ್ದಾನೆ, ಎಲ್ಲರನ್ನೂ ಕೂಡ ನಿಯಂತ್ರಿಸ್ತಾನೆ ಅನ್ನೋ ಅರ್ಥವನ್ನು ಹೇಳ್ತಾರೆ. ಅಲ್ಲಿ
ಆ ಜ್ಞಾನ ರೂಪ ಅಂತ ಹೇಗೆ ಹೇಳ್ತಾನೆ ಅಂತ ಅನ್ನೋದನ್ನ ಇನ್ನೊಂದು ಸ್ವಲ್ಪ ಮತ್ತೊಂದ್ಸರಿ ಗಮನಿಸಿ ಹೇಳ್ತೇನೆ. ಮತ್ತೆ ಅಲ್ಲಿ ಯೋಸಾವ್ ಅಸೌ ಪುರುಷ ಸೋಹಮಸ್ಮಿ ಅಂತಿದೆಯಲ್ಲ, ಅಸೌ ಅಂದ್ರೆ ಪರೋಕ್ಷತ್ವಾತ್ ಅಸೌ. ಅವನನ್ನ ಅಸೌ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಪರೋಕ್ಷ, ನಮಗೆ ಪ್ರತ್ಯಕ್ಷನಲ್ಲ, ಸಾಧನೆಯ ಆರಂಭದ ಹಂತದಲ್ಲಿ ಪ್ರತ್ಯಕ್ಷನಲ್ಲ, ಆದ್ರಿಂದ ಅವನನ್ನ ಅಸೌ ಅಂತ ಹೇಳ್ತಾರೆ. ಅಸುಷು ಉತ್ತಮತ್ವಾತ್ ಅಮುಷ್ಮಿನ್ ಸ್ಥಿತತ್ವಾಚ್ಚ ಅಸೌವಿತ್ಯುಚ್ಯತೆ. ಅಸುಷು ಉತ್ತಮತ್ವಾತ್ ಅಲ್ಲ, ಅಸುಷು ಓತತ್ವಾತ್. ಹಸುಗಳು ಅಂದ್ರೆ ಜೀವರು, ಅವರಲ್ಲಿ ವ್ಯಾಪ್ತನಾದ್ರಿಂದ ಅವನನ್ನ ಆ ಥರ ವ್ಯವಹಾರ ಮಾಡ್ತಾರೆ. ಮತ್ತೆ ಅಮುಷ್ಮಿನ್, ನಮಗೆ ಪ್ರತ್ಯಕ್ಷ ಯೋಗ್ಯನಾದ ಈ ಜೀವ ಏನಿದ್ದಾನೆ ಇವನಲ್ಲಿ ಸ್ಥಿತನಾದ್ರಿಂದ ಈ ಕಾರಣದಿಂದಲೂ ಅಸೌ ಅಂತ ಹೇಳ್ತಾರೆ. ಮತ್ತೆ ಸಪ್ತಸು ಪ್ರಥಮ ಇತಿ ಸೂತ್ರಾತ್ ಅಸಾವಿತಿ ಸಪ್ತಮೀವ. ಈಗಲ್ಲಿ ಏನಿದೆ ಅಸೌ ಅಂತಿದೆಯಲ್ಲ, ಅಸೌ ಅಂತ ಅನ್ನೋದಕ್ಕೆ ಹೇಗೆ ಅರ್ಥ ಮಾಡಬೇಕು? ಅಸೌ ಅನ್ನೋದು ಪ್ರಥಮ ವಿಭಕ್ತಿಯಾಗಿ ನಮ್ಗೆ ಕಾಣಿಸ್ತದೆ. ಆ ಪ್ರಥಮ ವಿಭಕ್ತಿ ಇದ್ರೂ ಕೂಡ ಅದಕ್ಕೆ ಸಪ್ತಮಿ ವಿಭಕ್ತಿ ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಸಪ್ತಸು ಪ್ರಥಮ ಸ್ಯಾದ್ ಯತ್ರ ಸ್ವಾತಂತ್ರ್ಯ ವಿವಕ್ಷಿತಂ ಅಂತ ಭಾಗವತ ತಾತ್ಪರ್ಯದಲ್ಲಿ ಮೊದಲಾದ ಕಡೆ ಮಹಾವ್ಯಾಕರಣದ ಸೂತ್ರ ಇದೆ. 7 ವಿಭಕ್ತಿಗಳ ಅರ್ಥವನ್ನು ಹೇಳಲಿಕ್ಕೆ ಪ್ರಥಮ ವಿಭಕ್ತಿ ಉಪಯುಕ್ತ ಆಗ್ತದೆ. ಇನ್ನು 6 ವಿಭಕ್ತಿಗಳ ಅರ್ಥವನ್ನು ಹೇಳಲಿಕ್ಕೆ ದ್ವಿತೀಯ ವಿಭಕ್ತಿ, 5 ವಿಭಕ್ತಿಗಳ ಅರ್ಥವನ್ನು ಹೇಳಲಿಕ್ಕೆ ತೃತೀಯ ವಿಭಕ್ತಿ, ಹೀಗೆಲ್ಲ ಸೂತ್ರಗಳಿವೆ. ಆದ್ರಿಂದ ಅಸೌ ಅಂತ ಅನ್ನೋದನ್ನ ಅದು ಸಪ್ತಮಿ ವಿಭಕ್ತಿ ಅಂತನೂ ತಿಳ್ಕೋಬಹುದು. ಅವನಲ್ಲಿ ಇರುವವನು ಅಂತ ಹೀಗೆ ಅರ್ಥವನ್ನು ಕೂಡ, ಜೀವನಲ್ಲಿ ಇರುವವನು ಅಂತನೂ ಅರ್ಥನೂ ತಿಳ್ಕೋಬಹುದು. ನೀವು ಅದನ್ನು ಪ್ರಥಮ ವಿಭಕ್ತಿ ಅಂತ ಆದ್ರೂ ತಿಳ್ಕೊಳ್ಳಿ, ಅಥವಾ ಸಪ್ತಮಿ ವಿಭಕ್ತಿ ಅಂತ ಇಟ್ಕೊಂಡು ಆ ಜೀವನಲ್ಲಿ ಇರುವವನು ಅಂತಾದ್ರೂ ತಿಳ್ಕೊಳ್ಳಿ. ಆ ಸಮಂತಾತ್ ಈಷ್ಟೇ ಇತಿ ಏಷಃ. ಮುಂದೆ ಯೋಸಾವಸೋ ಪುರುಷ ಸೋಹಮಸ್ಮಿ, ಮುಂದೆ ಏಷಃ ಅಂತಿದೆಯಲ್ಲ, ನನ್ನ ಪುಸ್ತಕದಲ್ಲಿ ಏಷಃ ಅಲ್ವಾ, ಅದು ಶ ಇದೆಯಲ್ಲ, ಇಲ್ಲಿ ಟ್ಯಾಗ್ ಸರಿಯಾಗಿ ಕಾಣಿಸ್ತಾ ಇಲ್ಲ. ಇವೆಲ್ಲ ನಾಮಗಳು ಕೂಡ ಹೀಗೆ ಆ ಭಗವಂತನ ನಾಮಗಳಾಗಿವೆ, ಈ ಎಲ್ಲ ಶಬ್ದಗಳು ಕೂಡ. ಏಷಃ ಅಂತಿದೆ. ಏಷಃ ಅಂದ್ರೆ ಆ ಸಮಂತಾತ್ ಈಷ್ಟೆ ಅಂತ ಅರ್ಥ. ಆ ಅಂದ್ರೆ ಸಮಂತಾತ್ ಅಂತ ಅರ್ಥ, ಅಂದ್ರೆ ಪೂರ್ಣವಾಗಿ ಅಂತ ಅರ್ಥ. ಈಷ್ಟೆ ಎಲ್ಲದರ ಮೇಲೆ ಒಡೆತನ ಹೊಂದಿದ್ದಾನೆ. ಅಯಂ ಅಂದ್ರೆ ಇವನು ಅಂತ ಅರ್ಥ ಅಲ್ಲ. ಅಯನ ಅಂದ್ರೆ ಅಯ ಗತವತ್ತು ಧಾತು ಇರೋದ್ರಿಂದ ಗಮನಶೀಲ ಅಂತ ಅರ್ಥ. ಸಹ ಅಂದ್ರೆ ಸರಣ, ಗಮನಶೀಲ, ಮತ್ತು ಸಾರ, ಜಗತ್ತಿನ ಎಲ್ಲ ಕಡೆನೂ ಎಲ್ಲ ವಸ್ತುಗಳಿಗಿಂತಲೂ ಸಾರ ರೂಪನಾದ್ದರಿಂದ ಅಂತ ಅದರ ತಾತ್ಪರ್ಯ. ಮುಂದೆ ಭಾಗವತದ ಮಾತಿದೆ. ಇದಂ ಹಿ ವಿಶ್ವಂ ಭಗವಾನಿವೇತರೋ ಯಥೋ ಜಗತ್ ಸ್ಥಾನ ನಿರೋಧ ಸಂಭವ ಇತಿ ಹಿ ಭಾಗವತೆ. ಅದ್ರ ಬಗ್ಗೆ ಹಿಂದೆ ನೋಡಿದ್ದೀವಿ. ತ್ರಿವಿಕ್ರಮ ಪಂಡಿತರು ವ್ಯಾಖ್ಯಾನ ಮಾಡಿದ್ದನ್ನು ಆವಾಗ ನೋಡಿದ್ದೀವಿ. ಇದಂ ವಿಶ್ವಂ, ಈ ಪ್ರಪಂಚ ಅನ್ನೋದು ಭಗವಾನಿವ, ಭಗವಂತನಂತೆ ಇದೆ. ಯಾಕೆಂದ್ರೆ ತದಧೀನತ್ವಾತ್, ಭಗವಂತನ ಅಧೀನ ಆದ್ರಿಂದ ಅದನ್ನ ಭಗವಂತ ಅಂತಾನೆ ನಾವು ಹೇಳ್ಬಿಡ್ತೀವಿ. ಭಗವಾನಿವ, ಭಗವಂತನಂತೆ ಇದೆ ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಮುಂದೆ ನತು ಈ ತರಹ ಅಂತಿದೆ, ಹಿಂದೆ ಹೇಳಿದ್ದೆ ತಿದ್ದುಪಡಿ ಮಾಡ್ಕೊಳ್ಬೇಕು ಯಾರಾದ್ರೂ. ಸತು ಈ ತರಹ ಅಂತ ಆಗ್ಬೇಕು. ಸಹ ಆ ಭಗವಂತನಾದರೂ ಇತರಹ, ಈ ಜಗತ್ತಿಗಿಂತ ಭಿನ್ನನಾಗಿದ್ದಾನೆ. ಯಾಕೆಂದ್ರೆ ಭಗವತಃ ಜಗತ್ ಸೃಷ್ಟಿಯಾದಕ್ಕೆ, ಭಗವಂತನಿಂದೇ ಜಗತ್ತಿನ ಸೃಷ್ಟಿ, ಉತ್ಪತ್ತಿ, ಪಾಲನೆ, ನಾಶ ಎಲ್ಲವೂ ಆಗ್ತದೆ. ಆದ್ರಿಂದ ಅವನು ಈ ಜಗತ್ತಿಗಿಂತ ಭಿನ್ನನಾಗಿದ್ದಾನೆ ಅಂತ ಆ ಭಾಗವತ ವಾಕ್ಯದ ಅರ್ಥ. ಅಸರ್ವ ಸರ್ವ ಇತ್ಯಪಿ ಇತಿ ತುರಶ್ರುತಿ. ತುರಶ್ರುತಿ ಅಂತ ಒಂದು ಶ್ರುತಿ ಭಾಗ ಇದೆ. ಅಸರ್ವ, ಮೂಲತಃ ಆತ ಸರ್ವ ಅಲ್ಲ, ಸರ್ವಕ್ಕಿಂತಲೂ ಭಿನ್ನನೆ. ಆದ್ರೂ ಅವನನ್ನು ಸರ್ವ ಇತಿ, ಸರ್ವ ಎಂಬುದಾಗಿ ಶಾಸ್ತ್ರಗಳು ಹೇಳ್ತವೆ. ಹೇಳಲಿಕ್ಕೆ ಕಾರಣ ಇದೆ, ಎಲ್ಲವೂ ಅವನ ಅಧೀನ ಆದ್ರಿಂದಲೇನೆ. ಮುಂದೆ ಭೇದ ದೃಷ್ಟ್ಯಾಭಿಮಾನೇನ ನಿಸ್ಸಂಗೇನಾಪಿ ಕರ್ಮಣ ಕರ್ತೃತ್ವಾತ್ ಸಗುಣಂ ಬ್ರಹ್ಮ ಅಂತ ಭಾಗವತದ ವಾಕ್ಯ ಇದೆ. ಅದನ್ನು ನೋಡಿದ್ದೀವಿ. ಅಲ್ಲಿ ಅಭಿಮಾನ ಅಂದ್ರೆ ಅಭಿತಃ ಮಾನೇನ, ಮಾನ ಅಂದ್ರೆ ಮಾಂಗ್ ಮಾನೇನು ಧಾತುವಿನಿಂದ ಜ್ಞಾನ ಅಂತ ಅರ್ಥ. ಅಭಿತಃ ಮಾನ ಅಂದ್ರೆ ಪೂರ್ಣವಾದ ಜ್ಞಾನ ಅಂತ ಅರ್ಥ. ಅಭಿತಃ ಅಂದ್ರೆ ಸುತ್ತಮುತ್ತಲಿನಿಂದ ಎಲ್ಲವನ್ನೂ ವಿಷಯೀಕರಿಸುವ ವಿಶೇಷವಾದ ಜ್ಞಾನ ಅಂತ ಅದರ ತಾತ್ಪರ್ಯ ಆಗ್ತದೆ. ಕರ್ತೃತ್ವಾತ್ ಸಗುಣಂ ಅಂತ ಬಂದಿದೆ. ಆದ್ರೆ ಅದಕ್ಕೇನರ್ಥ ಅಂದ್ರೆ
ಜಗತ್ತಿನ ಕರ್ತ ಆಗಿರುವುದರಿಂದ ಅದನ್ನು ಮಾಡಲಿಕ್ಕೆ ಬೇಕಾದಂತಹ ಜ್ಞಾನ, ಐಶ್ವರ್ಯ ಇತ್ಯಾದಿ ಅನಂತ ಗುಣಗಳನ್ನು ಆ ಬ್ರಹ್ಮ ಹೊಂದಿದ್ದಾನೆ ಅಂತ ಅದರ ತಾತ್ಪರ್ಯ. ಅದರ ಅರ್ಥ ಹೇಳ್ತಾರೆ ತ್ರಿಕುರು ಪಂಡಿತರು. ಸಹ ಈ ಬ್ರಹ್ಮಾದಿ ಜೀವರ ಸಮೂಹ ಏನಿದೆ ಅದು ಸಸಂಗತ್ಯ ಪುನಃ ಕಾಲೇನ ಈಶ್ವರ ಮೂರ್ತಿನ ಅಂತ. ಈಗ ಸಹ ಅಂದ್ರೆ ಬ್ರಹ್ಮಾದಿ ಜೀವ ಸಂಘ ಪ್ರಳಯ ಕಾಲದಲ್ಲಿ ಸಂಗತ್ಯ, ಪ್ರಳಯ ಕಾಲದಲ್ಲಿ ಎಲ್ಲವೂ ಕೂಡ ಒಟ್ಟುಗೂಡುತ್ತದೆ. ಸೃಷ್ಟಿ ಕಾಲದಲ್ಲಿ ಕಾಲಾತ್ಮನ ಜ್ಞಾನಾತ್ಮನ ಈಶ್ವರ ಮೂರ್ತಿನ, ಕಾಲ ನಿಯಾಮಕನಾದ, ಇವ್ರ ಅರ್ಥ ಹೇಳ್ತಾರೆ ಅದಕ್ಕೆ ಜ್ಞಾನಾತ್ಮಕ ಅಂತ ಹೇಳಿ. ಜ್ಞಾನಾತ್ಮಕನಾದ ಈಶ್ವರ ಮೂರ್ತಿನ ಆ ಭಗವಂತನಿಂದ ಅವನ ಪ್ರೇರಣೆಯಿಂದ ಅಂತ ಅರ್ಥ. ಗುಣವ್ಯತಿಕರೇ ಜಾತೆ, ಗುಣವ್ಯತಿಕರ ಅಂತಂದ್ರೆ ಈ ಗುಣಗಳು ಸಾಮ್ಯಾವಸ್ಥೆಯಲ್ಲಿ ಇದ್ದಾಗ ಪ್ರಳಯ, ಆ ಗುಣಗಳಲ್ಲಿ ಅವನು ಸಾಮ್ಯವನ್ನ ಕಿತ್ತಾಕಿದಾಗ, ಅದರಲ್ಲಿ ವೈಷಮ್ಯ ಬಂದಾಗ, ಯಥಾಪೂರ್ವಂ ಜ್ಞಾನಾದಿ ಗುಣ ತಾರತಮ್ಯೇನ ವಿಶಿಷ್ಟ ಅತ್ಯಂತ ಅನ್ಯೋನ್ಯ ಭೇದೇನ ಪ್ರಜಾಯತೆ. ಅಲ್ಲಿ ಮುಂದೆ ಯಥಾಪೂರ್ವಂ ಪ್ರಜಾಯತೆ ಅಂತಿದೆಯಲ್ಲ, ಯಥಾಪೂರ್ವಂ ಅಂದ್ರೆ ಹಿಂದೆ ಅವ್ರು ಹೇಗೆ ಜ್ಞಾನಾದಿ ಗುಣ ತಾರತಮ್ಯ ಉಳ್ಳವರಾಗಿದ್ರು ಅದರ ಆ ತಾರತಮ್ಯದಿಂದ ಕೂಡಿದವರಾಗಿ ಅತ್ಯಂತ ಅನ್ಯೋನ್ಯ ಭೇದೇನ ಪ್ರಜಾಯತೆ. ಹಿಂದೆ ಹೇಗೆ ಭಿನ್ನರಾಗಿದ್ರೋ ಹಾಗೇನೆ ಪೂರ್ಣವಾದ ಭೇದ, ಅದು ಆತ್ಯಂತಿಕವಾದ ಅನ್ಯೋನ್ಯ ಭೇದ, ಅದರಲ್ಲಿ ಪರಸ್ಪರ ಭೇದ. ಮತ್ತೆ ಆ ಭೇದ ಉಳ್ಳವರಾಗಿ, ಭೇದ ಏನಂದ್ರೆ ತೃತೀಯ ವಿಭಕ್ತಿಗ ಅರ್ಥ, ಭೇದ ವಿಶಿಷ್ಟರಾಗಿ ಪ್ರಜಾಯತೆ ಅಂದ್ರೆ ಮತ್ತೆ ಈ ಜಗತ್ತನ್ನು ಹುಟ್ಟುತ್ತಾರೆ ಅಂತ ಅರ್ಥ ಅಲ್ಲ. ಪ್ರಕೃಷ್ಟ ಮುಕ್ತ ಅಭಿವ್ಯಜ್ಯತೆ, ಮುಕ್ತನಾಗಿ ಅಭಿವ್ಯಕ್ತನಾಗ್ತಾನವನು. ನತು ತದಭಿನ್ನೋ ಭವತಿ, ಯಾವ ಕಾರಣಕ್ಕಾಗಿಯೂ ಅವನು ಅಭಿನ್ನನಾಗ್ತಾನೆ ಅಂತ ಅದರ ತಾತ್ಪರ್ಯ ಅಲ್ಲ. ತದಭಿನ್ನೋ ಭವತಿ. ಜುಷ್ಟಂ ಯದಾ ಪಶ್ಯತಿ ಇತ್ಯಾದಿ ಅನ್ನೋ ಮಾತುಗಳಿಗೆ ಹೀಗರ್ಥ. ಯದಾ ಜೀವಸೇವ್ಯಂ ಈಶ್ವರಂ ಅನ್ಯಂ ಪಶ್ಯತಿ. ಜುಷ್ಟ ಅಂದ್ರೆ ಸೇವ್ಯ ಅಂತ ಅರ್ಥ. ಯಾರಿಂದ ಸೇವ್ಯ? ಜೀವನಿಂದ ಸೇವ್ಯನಾದ ಈಶ್ವರನನ್ನ ಅನ್ಯ ಎಂಬುದಾಗಿ, ಜೀವನಿಂದ ಸೇವಿಸಲ್ಪಟ್ಟಿರುವ ಜೀವನನ್ನ ಜೀವ ಸೇವಕನಾದ್ರಿಂದಲೇ, ಭಗವಂತ ಸೇವ್ಯ ಆದ್ರಿಂದಲೇ ಅನ್ಯ ಅಂತ ತಿಳ್ಕೋತಾನೆ, ಸಾಧಕ ತಿಳ್ಕೋಬೇಕು. ಅಸ್ಯ ಮಹಿಮಾನಂ, ಈ ಭಗವಂತನ ಮಹಿಮೆಯನ್ನ ಉಕ್ತ ಪ್ರಕಾರೇಣ, ಈ ದ್ವಾಸುಪರ್ಣ ಇತ್ಯಾದಿ ಪೂರ್ವವಾಕ್ಯಗಳಲ್ಲಿ ಹೇಳಲ್ಪಟ್ಟಂತೆ, ಪೂರ್ವವಾಕ್ಯ ಸಮಾನ ಶರೀರಸ್ಥತ್ವೇಪಿ, ಒಂದೇ ಶರೀರದಲ್ಲಿದ್ರೂ ಕೂಡ ಈ ಸಮಸ್ತತ್ವೇಪಿ ಅಕರ್ಮ ಭುಕ್ ಸರ್ವಸಾಕ್ಷಿ ಇತ್ಯಾದಿ ಉಕ್ತ ಪ್ರಕಾರ. ಜೀವ ಕರ್ಮದ ಫಲವನ್ನು ಭೋಗ ಮಾಡ್ತಿದ್ದಾನೆ, ಆದ್ರೆ ಭಗವಂತ ಕರ್ಮದ ಫಲವನ್ನು ಭೋಗ ಮಾಡ್ತಿಲ್ಲ ಅನ್ನೋದು ಭಗವಂತನ ಮಹಿಮೆ. ಸರ್ವಸಾಕ್ಷಿಯಾಗಿದ್ದಾನೆ ಅನ್ನೋದು ಭಗವಂತನ ಮಹಿಮೆ. ಹೀಗೆ ತಿಳಿದ್ರೆ ವಿಶೋಕಃ ಭವತಿ, ಎಲ್ಲ ದುಃಖವನ್ನು ಕಳ್ಕೋತಾನೆ. ಜುಷ್ಟಮಿದ ಪಶ್ಯತ್ಯನ್ಯಮೀಶಂ ಅಂತಲ್ಲಿ ಏಕ ಅಂತ ಶಬ್ದ ಇದೆ. ಪ್ರತ್ಯಂಗ್ ಪರಾಗಿವ ಅಭಿಮುಖಃ ಅಪಿ ಅನಭಿಮುಖ ಇವ ಏಕ ಏವ ಬಹುಧಾ ಜ್ಞಾಯತೆ ಪ್ರಾಪ್ಯತೆ ಚ. ಇದು ಯಾವ ವಾಕ್ಯದ ಕುರಿತಾಗಿ ಹೇಳ್ತಿದ್ದಾರೆ ಅಂತ ನಂಗೆ ಸ್ಪಷ್ಟ ಆಗ್ಲಿಲ್ಲ. ನೋಡೋಣ. ಪರಾಕ್ ಅಂದ್ರೆ ಹೊರಗಿರುವವನು, ಪ್ರತ್ಯಂಗ್ ಅಂದ್ರೆ ಒಳಗಿರುವವನು, ಅಭಿಮುಖ ಅಪಿ ಅನಭಿಮುಖ ಇವ, ಅವನು ನಮ್ಮೆದುರಿಗಿರುವ ಜೀವನದಲ್ಲಿದ್ದಾನೆ, ಆದರೂ ಅಲ್ಲಿ ಇಲ್ಲವೇನೋ ಅನ್ನುವಂತೆ ವ್ಯವಹರಿಸಲ್ಪಡ್ತಾನೆ. ಅಭಿಮುಖ ಇವ ಏಕ ಏವ ಬಹುಧಾ ಜ್ಞಾಯತೆ, ಇರುವವನು ಒಬ್ಬನೇ ಆತ್ಮ, ಅವನೇ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ. ಕೆಲವು ಸರಿ ಯಾವುದೋ ಒಂದು ಅವನ ಸ್ಥಿತಿಯನ್ನು ವರ್ಣನೆ ಮಾಡ್ತಾರೆ, ಇನ್ನೊಂದು ಸ್ಥಿತಿಯನ್ನ ಬಿಟ್ಟಿರ್ತಾರೆ. ಹೀಗೆ ಅದು ತಾತ್ಪರ್ಯ. ಬಹುಧಾ ಜ್ಞಾಯತೆ, ತಿಳಿಯಲ್ಪಡ್ತಾನೆ ಮತ್ತೆ ಹೊಂದಲ್ಪಡ್ತಾನೆ ಅಂತ ಅರ್ಥ. ತತ್ತದಂತರ್ಯಾಮಿತ್ವೇನಾಪಿ ತತ್ತಚ್ಛಬ್ದವಾಚ್ಯತ್ವಂ ವಿಷ್ಣುರಸ್ತಿ ಇತ್ಯಾಹ ಸರ್ವಾತ್ಮಕೋ ವಿಷ್ಣುರಿತ್ಯಾದಿನ. ಸರ್ವಾಂತರ್ಯಾಮಕೋ ವಿಷ್ಣು ಸರ್ವನಾಮ್ನಾಭಿಧೀಯತೆ ಅಂತೇನು ಮುಂದೆ ಇದೆಯಲ್ಲ, ಅದಕ್ಕೆ ಆ ಶ್ಲೋಕದಿಂದ ಆಚಾರ್ಯ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂದ್ರೆ, ಈ ಎಲ್ಲ ಅಭೇದ ವಾಕ್ಯಗಳಿಗೆ ಮತ್ತೊಂದು ವ್ಯವಸ್ಥೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಎಲ್ಲದ್ರ ಒಳಗೂ ಭಗವಂತ ಅಂತರ್ಯಾಮಿಗಿರುವುದರಿಂದ ಆಯಾ ಶಬ್ದದಿಂದ ಅವನನ್ನು ಕರೀತಾರೆ.
ಈ ಎಲ್ಲಾ ಶಬ್ದಗಳನ್ನು ಅನೇಕ ರೀತಿಯಿಂದ ಹೊಂದಿಸಬಹುದು. ಅದರಲ್ಲಿ ಇದೊಂದು ಮಾರ್ಗ, ಆಯಾ ವಸ್ತುಗಳಲ್ಲಿ ಅವನಿರೋದ್ರಿಂದ. ಸರ್ವಾಂತರ್ಯಾಮಕೋ ವಿಷ್ಣು ಸರ್ವನಾಮ್ನ ಅಭಿಧೀಯತೆ ಏಷೋ ಹಂತು ಮಸೌಚೇತಿ. ಏಷಃ ಅಂತ ಕರೀತಾರೆ. ಯಾಕಂದ್ರೆ ಏಷಃ ಅಂದ್ರೆ ಎದುರಿಗಿರುವ ಈ ವ್ಯಕ್ತಿಯಲ್ಲಿ ಒಳಗೆ ಭಗವಂತ ಇರೋದ್ರಿಂದ ಅವನನ್ನು ಏಷಃ ಅಂತ ಹೇಳ್ತಾರೆ. ಅದನ್ನು ಹಿಂದೆ ನೋಡಿದ್ದೇವೆ. ಈ ಮಾತನ್ನು ಕೂಡ ಪುರಾಣದ ಶ್ಲೋಕ ವರ್ಣನೆ ಮಾಡಿದೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.